ನಗರದ ಪಿವಿಎಸ್ ಕಲಾಕುಂಜದ ಶ್ರೀ ಜಗನ್ನಾಥ ಮಂದಿರ ವತಿಯಿಂದ ಏಪ್ರಿಲ್ 19ರ ಭಾನುವಾರ ಅಕ್ಷಯ ತೃತೀಯ ಮತ್ತು ಶ್ರೀಕೃಷ್ಣ ಬಲರಾಮ ಭವ್ಯ ರಥಯಾತ್ರೆಯನ್ನ ಆಯೋಜಿಸಲಾಗಿದೆ ಎಂದು ಇಸ್ಕಾನ್ ಮಂಗಳೂರು ಶಾಖೆ ಅಧ್ಯಕ್ಷರಾದ ಶ್ರೀ ಗುಣಕರ ರಾಮದಾಸ ಮಾಹಿತಿಯನ್ನ ನೀಡಿದರು. ಇವರು ದೇಗುಲದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅಕ್ಷಯ ತೃತೀಯದ ಶುಭ ಸಂದರ್ಭದಲ್ಲಿ ಅಂದು ಬೆಳಗ್ಗಿನಿಂದಲೇ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಬೆಳಿಗ್ಗೆ 7:15ಕ್ಕೆ ವಿಶೇಷ ಶೃಂಗಾರ, ಆರತಿ ಹಾಗೂ ಭಜನಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಸಂಜೆ 5 ಗಂಟೆಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಭಕ್ತರ ಸಮೃದ್ಧಿಗಾಗಿ ಮಹಾಲಕ್ಷ್ಮಿ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಂಜೆ 7 ಗಂಟೆಗೆ ಶ್ರೀ ಕೃಷ್ಣ ಬಲರಾಮರ ಭವ್ಯ ರಥಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತದೆ. ಸುಂದರವಾಗಿ ಅಲಂಕೃತಗೊಂಡ ರಥದಲ್ಲಿ ಭಗವಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಭಜನೆ ಮತ್ತು ಸಂಕೀರ್ತನೆಯೊಂದಿಗೆ ಮಂದಿರದ ಆವರಣದಲ್ಲಿ ರಥೋತ್ಸವ ನಡೆಯಲಿಕ್ಕಿದೆ. ಈ ರಥಯಾತ್ರೆಯಲ್ಲಿ ಭಕ್ತರು ಸ್ವಂತ ರಥವನ್ನ ಎಳೆಯುವ ಮೂಲಕ ಪುನೀತರಾಗಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ರಥಯಾತ್ರೆಯ ಅಂಗವಾಗಿ ಸಂಜೆ 6 ಗಂಟೆಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ರಾತ್ರಿ 8:15ಕ್ಕೆ ಶಯನ ಆರತಿಯೊಂದಿಗೆ ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳಲಿಕ್ಕಿದ್ದು, ತದನಂತರ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಕೂಡ ಮಾಡಲಿಕ್ಕಿದ್ದಾರೆ. ಇನ್ನು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಾಮೀಜಿ ವಿನಂತಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಇಸ್ಕಾನ್ ಉಪಾಧ್ಯಕ್ಷರಾದ ಶ್ರೀ ಸನಂದನ ದಾಸ್ ಮತ್ತು ಸಂಯೋಜಕರಾದ ಶ್ರೀ ಸುಂದರ್ ಗೌರದಾಸ ಉಪಸ್ಥಿತರಿದ್ದರು. ಹಾಗಾಗಿ ಈ ದಿವಸ ನಾವು ವಿಶೇಷ ಕಾರ್ಯಕ್ರಮ ಮಾಡಬೇಕಂತ ಬಹಳ ತಿಂಗಳಿಂದ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಒಂದನೇದಾಗಿ ಬೆಳಿಗ್ಗೆ 7:15ಕ್ಕೆ ಭಗವಂತನಿಗೆ ಶ್ರೀ ಕೃಷ್ಣ ಬಲರಾಮ ವಿಶೇಷವಾದಂತಹ ಶೃಂಗಾರ, ಭಗವಂತನ ಶೃಂಗಾರದ ಅನೇಕ ಐಟಮ್ಗಳನ್ನು ನಾವು ಉತ್ತರ ಭಾರತದಿಂದ ತಂದಿರ್ತೇವೆ. ವಿಶೇಷವಾದಂತಹ ಶೃಂಗಾರ ಭಗವಂತನಿಗೆ ಮಥುರಾ ವೃಂದಾವನ ಕೃಷ್ಣನ ಜನ್ಮಸ್ಥಾನದಿಂದ ತಂದಂತಹ ಶೃಂಗಾರದ ಆಭರಣಗಳನ್ನು ಭಗವಂತನಿಗೆ ತೋರಿಸಲಾಗುವುದು. ಶೃಂಗಾರ ಆದಮೇಲೆ ವಿಶೇಷವಾದ ಕೀರ್ತನೆ ಭಜನೆ, ಇದು ಬೆಳಿಗ್ಗೆನ ಕಾರ್ಯಕ್ರಮ. ಸಂಜೆ 5 ಗಂಟೆಗೆ ಮಹಾಲಕ್ಷ್ಮಿ ಹೋಮ. ಆ ದಿವಸ ಅಕ್ಷಯ ತೃತೀಯ ದಿವಸ ಲಕ್ಷ್ಮೀನಾರಾಯಣರ ಆರಾಧನೆ ಬಹಳ ವಿಶೇಷ. ಮಹಾಲಕ್ಷ್ಮಿಯ ಹೋಮ. ಮಹಾಲಕ್ಷ್ಮಿ ಹೋಮ ಸುಮಾರು 1 ಗಂಟೆ ಹೊತ್ತು ಅನೇಕ ನೂರಾರು ಭಕ್ತರನ್ನ ಒಳಗೂಡಿ ನಡೆಯಲಿದೆ. ಅದಾದ್ಮೇಲೆ ಸಭಾ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರನ್ನ ಕರೆದಿದ್ದೇವೆ. ಸಭಾ ಕಾರ್ಯಕ್ರಮ ಆದಮೇಲೆ ನಮ್ಮ ವಾರ್ಷಿಕ ಪ್ರತಿ ವರ್ಷ ನಮ್ಮ ದೇವಸ್ಥಾನದ ಆರಾಧ್ಯ ದೇವರಾದಂತಹ ಶ್ರೀ ಕೃಷ್ಣ ಬಲರಾಮರು ರಥಯಾತ್ರೆಗೆ ಹೋಗ್ತಾರೆ. ನಾವು ವಿಶೇಷವಾದಂತಹ ಕೃಷ್ಣ ಬಲರಾಮ ರಥಯಾತ್ರೆ ಸಂಜೆ 7 ಗಂಟೆಗೆ ಇಲ್ಲಿಂದ ಹೊರಟು ಪಿವಿಎಸ್ ಕಲಾಕುಂಜದಿಂದ ಹೊರಟು MG ರೋಡ್, ಜೈಲ್ ರೋಡ್, ಹಾಗೆ ಮುಂದೆ ಹೋಗಿ ಕೊಡಿಯಲ್ ಗುಟ್ಟು ಮೂಲಕ ಮತ್ತೆ MG ರೋಡ್ ಆಗಿ ಪುನಃ ಪಿವಿಎಸ್ ಕಲಾಕುಂಜ ಬರುತ್ತೆ. ಸುಮಾರು 1.5 ಗಂಟೆಗಳ ಕಾಲ ರಥೋತ್ಸವ ನಡೆಯುತ್ತದೆ. ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಅನೇಕ ಭಕ್ತರು ರಾಜ್ಯದಾದ್ಯಂತ ಸೇರಲಿದ್ದಾರೆ. ವಿಶೇಷ ಕೀರ್ತನೆಗಳು, ಭಜನಾ ತಂಡಗಳು, ಚೆಂಡೆ, ಹೀಗೆ ಅನೇಕ ಸಾಂಸ್ಕೃತಿಕ ವೈಭವದೊಂದಿಗೆ ಕೃಷ್ಣ ಬಲರಾಮ ರಥಯಾತ್ರೆ ಸಂಜೆ 7 ಗಂಟೆಯಿಂದ 8:30 ತನಕ ರಥಯಾತ್ರೆ ನಡೆದಿದೆ. ಕೊನೆಗೆ ವಿಜೃಂಭಣೆಯ ಮಂಗಳಾರತಿಯಿಂದ ಆ ದಿವಸದ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಇನ್ನೂ ಒಂದು ವಿಶೇಷ ಅಂದರೆ ದಕ್ಷಿಣ ಕನ್ನಡ ಈ ಜಾಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆ ಮಾಡಿರುವಂತಹ ಜಾಗ. ಆಧ್ಯಾತ್ಮಿಕದ ಜೊತೆಗೆ ಶೈಕ್ಷಣಿಕತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ನಾವು ಈ ವರ್ಷ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಅನೇಕ ದ್ವಿತೀಯ PUCಯ ಅನೇಕ ರ್ಯಾಂಕ್ ಹೋಲ್ಡರ್ಸ್ ಅಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದಕ್ಕೆ ಇದು ಪ್ರಾಸೆಸ್ ಅಲ್ಲಿದೆ. ನಾವು ಕೆಲಸ ಹೆಸರನ್ನ ತಗೊಳ್ತಾ ಇದ್ದೀವಿ. ವೆರಿಫಿಕೇಶನ್ ಪ್ರಾಸೆಸ್. ಇಷ್ಟು ಕಾರ್ಯಕ್ರಮವನ್ನು ಇದೇ ಬರುವ ಸಂಜೆ ನಡೆದಿದೆ. ನಾವೆಲ್ಲರೂ ನಿಮ್ಮ ಮುಖಾಂತರ ಎಲ್ಲರಿಗೂ ಈ ಸುದ್ದಿಯನ್ನು ಮುಟ್ಟಿಸಿ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ವಿನಂತಿ.